78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 15ರಂದು 2500 ಅಡಿ ಉದ್ದದ ನಮ್ಮ ನಡೆ ಸೌಹಾರ್ದದ ಕಡೆ ರಾಷ್ಟ್ರಧ್ವಜ ಮೆರವಣಿಗೆ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಮ್ಮ ಹಾಸನ್ ಟಿವಿ ಹಾಗೂ ಯೂತ್ ಹ್ಯಾಂಡ್ ಫೌಂಡೇಶನ್ ಇವರ ಆಶ್ರಯದಲ್ಲಿ ತಿರಂಗಾ ಮಾರ್ಚ್ ಜನಾಕರ್ಷಣೆಗೆ ಒಳಗಾಯಿತು. ಹಾಸನದಲ್ಲಿ ವಿನೂತನವಾದಂತಹ ಒಂದು ಪ್ರಯತ್ನವನ್ನ ಈ ಬಾರಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಲ್ಲ ಸಾರ್ವಜನಿಕರ ಅಪೇಕ್ಷೆ ಮತ್ತೆ ಅವರ ಒಂದು ಒಗ್ಗೂಡುವಿಕೆಯಿಂದ ಈಗ 2500 ಅಡಿಗಳಷ್ಟು ತ್ರಿವರ್ಣ ಧ್ವಜವನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಲ್ಲಿನ ಏನ್ ಪರೇಡ್ ಮೈದಾನ ಇದೆ ಅಲ್ಲಿನವರೆಗೂ ಕೂಡ ಹಾಸನ ಪಟ್ಟಣದ ಎಲ್ಲ ಶಾಲೆಗಳ ವಿದ್ಯಾರ್ಥಿನಿಯರು ಒಳಗೊಂಡಂತೆ ಈ ಒಂದು ತ್ರಿವರ್ಣ ಧ್ವಜವನ್ನ ಪಟ್ಟಣದಲ್ಲಿ ಅನಾವರಣ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ವಿನೂತನವಾದಂತದ್ದು ಪ್ರಪ್ರಥಮವಾಗಿ ಹಾಸನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದೇಶಾಭಿಮಾನಿಗಳಿಗೂ ಕೂಡ ಅಧಿಕಾರಿಗಳಿರ್ಬೋದು ಮತ್ತೆ ಸಾರ್ವಜನಿಕರಿರ್ಬೋದು ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ಒಂದು ವಿನೂತನವಾದಂತಹ ಪ್ರಯತ್ನ ಜೊತೆಯಲ್ಲಿ ದೇಶದ ಬಗ್ಗೆ ದೇಶಭಕ್ತಿ ದೇಶ ಪ್ರೇಮ ಮತ್ತೆ ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನಗಳಲ್ಲಿ ಇದು ಒಂದು ಪ್ರಮುಖ ಪಾತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸಮಸ್ತ ನಾಡಿನ ಜನತೆಗೆ 78ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹಾಸನ ಚಾನೆಲ್ ಮತ್ತು ಯೂತ್ ಫೌಂಡೇಶನ್ ಎಲ್ಲ ನಮ್ಮ ಆತ್ಮೀಯರಂಥ ತೌಫೀಕ್ ಅವರು ಬಾಲಾಜಿ ಅವರು ಮತ್ತೆಲ್ಲ ಅವರ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಇವತ್ತು ಇತಿಹಾಸ 2,500 ಅಡಿಯ ಒಂದು ಉದ್ದದ ನಮ್ಮ ನ್ಯಾಷನಲ್ ಫ್ಲಾಗ್ನ ಇವತ್ತು ಮೆರವಣಿಗೆ ಮುಖಾಂತರ DC ಆಫೀಸಿಂದ ನಮ್ಮ ಸ್ಟೇಡಿಯಂಗೆ ಮೆರವಣಿಗೆ ಮುಖಾಂತರ ಎಲ್ಲ ಪುಟಾಣಿ ಮಕ್ಕಳು ಎಲ್ಲ ಸಾರ್ವಜನಿಕರ ಒಂದು ಮುಖೇನ ಎಲ್ಲ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ವಿಶೇಷವಾದಂಥ ಸಂದರ್ಭ. ಈ ಸಂದರ್ಭದಲ್ಲಿ ಇದೇ ರೀತಿ ನಾವು ಪ್ರತಿ ವರ್ಷ ಕೂಡ ವಿಶೇಷವಾದಂಥ ಸ್ವತಂತ್ರ ದಿನಾಚರಣೆ ನಾವು ಆಚರಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಹಾಸನ ಟಿವಿ ಮತ್ತು ಯೂತ್ ಹ್ಯಾಂಡ್ ಫೌಂಡೇಶನ್ ಜೊತೆಗೆ ಅಂದರೆ ನಮ್ಮ ಜಿಲ್ಲಾಡಳಿತದ ಸಹಕಾರದೊಂದಿಗೆ 2000 ಅಡಿ ಉದ್ದದ ಒಂದು ರಾಷ್ಟ್ರಧ್ವಜದ ಒಂದು ತಿರಂಗಾ ಮಾರ್ಚ್ ಇಲ್ಲಿವರೆಗೆ ನಡೀತು. ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಿಂದ ಕ್ರೀಡಾಂಗಣದವರೆಗೆ ಇಲ್ಲಿವರೆಗೆ ತುಂಬ ಅದ್ಭುತವಾಗಿ ನಡೀತು. ಈ ಒಂದು ಅದ್ಭುತವಾದ ಒಂದು ತಿರಂಗಾ ಮಾರ್ಚ್ ಕಾರ್ಯಕ್ರಮದಲ್ಲಿ ಸಾವಿರಾರು ಮಕ್ಕಳು, ಹಾಸನದ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಆದರೆ ಇದನ್ನು ಕ್ರಿಯೇಟ್ ಮಾಡಿದಂಥ ಒಂದು ಸಂಸ್ಥೆಯ ಪ್ರಮುಖರು ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಈ ಫ್ಲಾಗನ್ನು ಯಾವ ರೀತಿ ಮಾಡಿದ್ರು, ಇವರ ಉದ್ದೇಶ ಏನಿತ್ತು, ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಅಂತ. ಸರ್ ಧರ್ಮೇಂದ್ರ, ನಿಮಗೆ ಸ್ವಾಗತ. ಸರ್, ಈ ಫ್ಲಾಗನ್ನು ಈ ರೀತಿಯಾಗಿ 2,000 ಅಡಿ 3,000 ಅಡಿ ಈ ಥರ ಮಾಡೋ ಉದ್ದೇಶ ಏನಿತ್ತು ನಿಮಗೆ? ಮೊದಲನೇ ಸಲ ನಮ್ಮ ಹಾಸನ ಜನರೆಲ್ಲರಿಗೂ ರೊದ್ದಂ ಸಹಾರ ರೇಡಿಯನ್ ಸೊಸೈಟಿ ಕಡೆಯಿಂದ 78ನೇ ಸ್ವಾತಂತ್ರ್ಯ ದಿನೋತ್ಸವದ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತೇನೆ. ಈ ಫ್ಲಾಗ್ನ ರೂಪೊಂದಿಸಿದವರು ದೊಂತಿ ಲಕ್ಷ್ಮೀನಾರಾಯಣ್ ಗುಪ್ತಾ ಅವರು ರೊದ್ದಮಿಂದ. ಸೊ ಅಗತ್ಯವಾಗಿ ಅವರು ಬರೋಕ್ಕಾಗಲಿಲ್ಲ ಇವತ್ತು. ರೊದ್ದಮ್ ಅಂದರೆ ಯಾವ ಜಿಲ್ಲೆ? ನಮ್ದು ಸತ್ಯಸಾಯಿ ಡಿಸ್ಟಿಕ್, ಪೆನುಗೊಂಡ ತಾಲೂಕು ಬರುತ್ತೆ. ಸೊ ಆ ರೊದ್ದಮಲ್ಲಿ ನಾವು 500 ಅಡಿಯಿಂದ ಸ್ಟಾರ್ಟ್ ಮಾಡಿದ್ದು 2006ರಲ್ಲಿ. ತಾಜ್ ದುರ್ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮುಂಬೈಯಲ್ಲಿ 2008ರಲ್ಲಿ ನಡೆದಿರೋ ತಾಜ್ ದುರ್ಘಟನೆ ನೋಡಿ ಪ್ರತಿಯೊಬ್ಬರಲ್ಲೂ ದೇಶಭಕ್ತಿ, ನೈತಿಕತೆ, ಸೇವಾ ಭಾವವನ್ನು ಪ್ರತಿಯೊಬ್ಬರಲ್ಲೂ ಇದು ಬೆಂಬಲಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ಫ್ಲಾಗ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು 500 ಅಡಿಯಿಂದ ಫ್ಲಾಗ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ಇವಾಗ 2,000, ಆಮೇಲೆ 2,500, 3,000ವರೆಗೂ ಅಡಿವರೆಗೂ ಈ ರಾಷ್ಟ್ರಧ್ವಜವನ್ನು ನಾವು ಮಾಡಿದ್ದೀವಿ. ಆಮೇಲೆ ನಮ್ಮದು ಈ ಫ್ಲಾಗ್ ಏನಾದರೂ ಇದೆಯೋ ಅದು ನಮಗೆ ಪುಲಿವೆಂದುಲ, ಇದು ನಮ್ಮ ಆಂಧ್ರ ಪ್ರದೇಶದಲ್ಲಿ ಪುಲಿವೆಂದುಲ, ಕಡಪ ಡಿಸ್ಟಿಕ್ಕಲ್ಲಿ ವಂಡರ್ ಬುಕ್ ಆಫ್ ರೆಕಾರ್ಡಲ್ಲಿ ನಮ್ಮದು ಸ್ಥಾನ ಸಂಪಾದನೆಗೊಳಿಸಿದೆ. ಹಾಗೆ ಪ್ರತಿಯೊಬ್ಬರಲ್ಲೂ ನಾವು ದೇಶಭಕ್ತಿಯನ್ನು ಇದು ಮಾಡಬೇಕು ಅಂತ ನಾವು ಈ ಫ್ಲಾಗ್ ಪ್ರೋಗ್ರಾಮನ್ನು ಮಾಡುತ್ತೇವೆ. ಹೆಂಗೆ ಸಂರಕ್ಷಣೆ ಮಾಡ್ತೀರಾ, ಹೆಂಗೆ ತಗೋಬರ್ತೀರಾ? ಸರ್, ನಾವು ಇಲ್ಲಿ ನಮ್ಮ ರೊದ್ದಂ ತಂಡದಿಂದ ವಿದ್ಯಾರ್ಥಿಗಳು,
ಆಮೇಲೆ ವ್ಯಾಪಾರಿಗಳು, ಆಮೇಲೆ ಎಲ್ಲರೂ ಸ್ವಚ್ಛಂದೆಯಾಗಿ ಸ್ವಯಂ ಸೇವಕರಾಗಿ ಬಂದು ನಮಗೆ ಈ ಫ್ಲಾಗ್ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾರೆ. ಸೊ ನಿಮ್ಮ ಹಾಸನ ಕಡೆಯಿಂದ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯಿತು, ತುಂಬ ಸಂತೋಷ ಆಯಿತು. ಸೊ ಇವ್ರು ಸರ್ ಇಲ್ಲೇ ಇದ್ದಾರೆ, ತೌಫಿಕ್ ಸರು. ಸೊ ಅವ್ರ ಕಡೆಯಿಂದನೂ ನಮಗೆ ತುಂಬ ಸಹಾಯ ಇದು ಮಾಡಿದ್ದು. ನಮ್ಮ ಇಲ್ಲಿ ಎಕ್ಸ್ಪೆಷಲಿ ಹಂಗೆ ಬಾಲಾಜಿ ಅವರಾಗಲಿ ಪ್ರತಿಯೊಬ್ಬರಿಗೂ ಆಲ್ರೆಡಿ ಒಂದು ಸರ್ತಿ ಹಾಸನಲ್ಲಿ ಈ ಪ್ರೋಗ್ರಾಮ್ ನಡೆಸಲಾಗಿದೆ ಮುಂಚಿತವಾಗಲೇ, ಬಟ್ ಎರಡನೇ ಸರ್ತಿ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರೆ ಎಲ್ಲರಿಗೂ ನಮ್ಮ ಹಾಸನ ಅಧಿಕಾರಿಗಳಿಗೆ, ಯಾರಾದರೆ ಇದರಲ್ಲಿ ಭಾಗವಹಿಸಿರುವ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ರೊದ್ದಂ ಸಹಾರಾ ರೇಡಿಯನ್ ಸೊಸೈಟಿ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್. ಥ್ಯಾಂಕ್ ಯು ಸೊ ಮಚ್. ಧರ್ಮೇಂದ್ರ ಅವರೇ, ಈ ಫ್ಲಾಗು ಎಲ್ಲೆಲ್ಲಿ ದೇಶದ ಯಾವ್ಯಾವ ಕಡೆ ನಡೆಸಿದ್ರೆ? ಸರ್, ನಾವು ಇದರಲ್ಲಿ ನಾವು ಎಕ್ಸ್ಪೆಷಲಿ ಸೌತ್ ಇಂಡಿಯಲ್ಲಿ ಕೇರಳ, ತಮಿಳುನಾಡು, ಆಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ ಭಾಳ ಇವಾಗ ಹೆಮ್ಮೆಯಿಂದ ಹೇಳೋದೇನೆಂದರೆ ಭಾಳ ನಾವು ಕಾರ್ಯಕ್ರಮದಲ್ಲಿ ಮಾಡಿರೋದ್ರಿಂದ ಮಾತ್ರ ಕರ್ನಾಟಕದಲ್ಲಿ ಅಂತ ನಾನು ಹೆಮ್ಮೆದಿಂದ ಹೇಳ್ತೀನಿ. ತುಂಬ ಸಂತೋಷ ಆಗುತ್ತೆ. ನಿಮ್ಮ ಕನ್ನಡ ಜನತೆ ಕೊಟ್ಟಿರೋ ಪ್ರೀತಿ ನಮ್ಮ ಫ್ಲಾಗ್ ಪ್ರೋಗ್ರಾಮ್ ಮೇಲೆ ಎಲ್ಲೂ ಸಿಕ್ಕಿಲ್ಲ ಅಂತ ಮಾತ್ರ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ? ಈಗ ನಮ್ಮ ಜೊತೆ ಇದ್ದಾರೆ ಬಾಲಾಜಿ ಅವರು, ಯೂತ್ ಆ್ಯಂಡ್ ಫೌಂಡೇಶನ್ ಪ್ರಮುಖರು, ಮುಖ್ಯಸ್ಥರು. ಇವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಫ್ಲಾಗನ್ನು. ಇವತ್ತು ಈ ಒಂದು ಉತ್ಸಾಹಭರಿತ ಮತ್ತು ಸಕ್ಸಸ್ಫುಲ್ ಕಾರ್ಯಕ್ರಮದ ಹಿಂದೆ ಬಹಳ ಶ್ರಮ ಪಟ್ಟಿದ್ದಾರೆ ಬಾಲಾಜಿ ಅವರು. ನಮಸ್ತೆ ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿಂದು ಒಂದು ಕಾರ್ಯಕ್ರಮ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಇವತ್ತು ನಮಗೆ ನಮ್ಮ DC ಮೇಡಮ್ಮು ನಮಗೆ ಕೊಟ್ಟಿದ್ದು ಟೈಮ್ಗೂ ಇಲ್ಲಿ ಆಗಿದ್ದಕ್ಕೂ ಎಲ್ಲರ ಕೊಟ್ಟಿದ್ದು ಸಹಕಾರಕ್ಕೂ, ಇವನ್ ಒಂದು ಗೌರ್ಮೆಂಟ್ ಅಫಿಷಿಯಲ್ನಿಂದ ಹಿಡಿದು ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಇದೊಂದು ಬಾವುಟಕ್ಕೆ ಒಂದು ಉತ್ತಮವಾದ ಉನ್ನತವಾದ ಒಂದು ಸ್ಥಾನ ಕೊಟ್ಟು ಈ ಕಾರ್ಯಕ್ರಮನ ತುಂಬ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥವ್ರು ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬಾಲಾಜಿ ಅವರೇ, ಭಾಳ ಧನ್ಯವಾದಗಳು. ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳು ಏನೇನು ಮಾಡ್ತಾರೆ ಸರ್? ನಾವು ಸಮಾಜಮುಖಿ ಕಾರ್ಯಕ್ರಮ ಅಂತಂದರೆ ನಮ್ಮದು ಮೊದಲನೇದಾಗಿ ಯೂತ್ ಆ್ಯಂಡ್ ಫೌಂಡೇಶನ್ ಅಂತೇಳಿ ನಾವು ಈ ಫ್ರೆಂಡ್ಸ್ಗಳೆಲ್ಲ ಸೇರಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಒಂದು ಐಡಿಯಾ ಮಾಡಿದ್ವಿ ನಾವು. ಐಡಿಯಾ ಅಂತಂದರೆ ಏನಂತಂದರೆ ಏನಾದರೂ ಒಂದು ಸುಮ್ಮನೆ ನಾವು ಸೇರಬಾರ್ದು, ಅದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಪ್ರತಿ ಶುಕ್ರವಾರ ರಾತ್ರಿ 10 ಗಂಟೆಗೆ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ನಿಲ್ದಾಣ 2 ಕಡೆನೂ 500 ಜನಕ್ಕೆ ಊಟ ಹಂಚ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟಲ್ಲಿ. ಇದನ್ನು ನಾವು ಯಾರ ಹತ್ರನೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಲ್ಲ, ಯಾರು ಕೊಟ್ಟರು ನಾವು ಬೇಡ ಅನ್ನಲ್ಲ. ಸೊ ಈಗ ನಾವು 500 ಜನಕ್ಕೆ ಪ್ರತಿ ಶುಕ್ರವಾರ ನಾವು ಊಟ ಹಂಚ್ತಾ ಇದ್ದೀವಿ. ಈ ಕಾರ್ಯ 2 ವರ್ಷಗಳಿಂದ ಸತತವಾಗಿ ಒಂದು ದಿನನೂ ಮಿಸ್ ಆಗದೆ ಇದ್ದಂಗೆ ನಾವು ಪ್ರತಿ ವಾರನೂ ಕೊಡ್ತಾ ಇದ್ದೀವಿ ನಾವು. ಇದು ನಮ್ಮದು 2ನೇ ಕಾರ್ಯಕ್ರಮ. ಈ 2ನೇ ಕಾರ್ಯಕ್ರಮನೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಎಲ್ಲ ನನ್ನ ಮಿತ್ರ ವೃಂದದವರೆಲ್ಲ ಸೇರಿ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದ್ದಾರೆ ನಮ್ಮ ಹಾಸನ ಟಿವಿಯ ಮುಖ್ಯಸ್ಥರು ತೌಫಿಕ್ ಅಹಮದ್ ಅವರು. ಸರ್, ನಿಮಗೆ ಈ ಕಲ್ಪನೆ ಹೇಗೆ ಬಂತು? ಈ ಥರ ಒಂದು ನಮ್ಮ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಷ್ಟು ದೊಡ್ಡ ಫ್ಲಾಗನ್ನು ತರಬೇಕು, ಹಾಸನದ ಒಂದು ಉತ್ಸಾಹಭರಿತ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ? ನಾವು ಮೊದಲಿಗೆ ಇದೊಂದು ವಿಶೇಷವಾಗಿ ಆಚರಿಸ್ಬೇಕು ಅಂದ್ಕೊಂಡು ನಾವು ನಮ್ಮ ಸ್ನೇಹಿತರು, ನಮ್ಮ ಬಳಗ ಮತ್ತು ಯೂತ್ ಆ್ಯಂಡ್ ಫೌಂಡೇಶನ್ ನಮ್ಮ ಹಾಸನ TV ಬಳಗದಿಂದ ನಾವು ಒಂದು ಮೀಟಿಂಗ್ ಮಾಡಿ ನಾವು ಲಕ್ಷ್ಮೀನಾರಾಯಣ DC ಲಕ್ಷ್ಮೀನಾರಾಯಣ ಗುಪ್ತಾ ಅಂತ ಇದ್ದಾರೆ, ಅವ್ರಿಗೆ ಮೀಟ್ ಮಾಡೋದು. ಅಲ್ಲಿ ಹೋಗಿ ಮಾತಾಡಿದಾಗ ಅವರು ಮನಸ್ಪೂರ್ವಕವಾಗಿ ನಾವು ಬಂದು ಮಾಡ್ತೀವಿ ಅಂತ. ಮತ್ತು ಇದು ತುಂಬ ಬೇಡಿಕೆ ಇರುತ್ತೆ ಈ ರಾಷ್ಟ್ರಧ್ವಜಕ್ಕೆ, ಎಲ್ಲ ಕಡೆಯಿಂದನೂ ಬೇಡಿಕೆ ಇರುತ್ತೆ. ಇಲ್ಲ, ಈ ಸಲ ನಿಮ್ಮ ಹಾಸನದಲ್ಲೇ ಮಾಡೋಣ ಅಂತ ಅವರು ಯಾವಾಗ ನಮಗೆ ಆಶ್ವಾಸನೆ ಕೊಟ್ಟರು ನಮ್ಗೆ ತುಂಬ ಹೃದಯ ಆಯಿತು. ಅವತ್ತಿಂದ ನಾವು ಇವತ್ತುವರೆಗೂ ನಮ್ಮ ಮಕ್ಕಳಿಗೆ ನಮ್ಮ ಜಿಲ್ಲಾಡಳಿತಕ್ಕೆ ಹೋಗಿ ನಾವು ಬೇಡ್ಕೊಂಡು ನಮ್ಮ DC ಮೇಡಮ್ ಇರ್ಬೋದು, CO ಮೇಡಮ್ ಇರ್ಬೋದು, SP ಮೇಡಮ್ ಇರ್ಬೋದು, ಉಸ್ತುವಾರಿ ಸಚಿವರಾದ ರಾಜಣ್ಣ ಹಾಗೂ ನಮ್ಮ MP ಆದ ಶ್ರೇಯಸ್ ಪಟೇಲ್ ಹಾಗೂ ನಮ್ಮ MLA ಆದ ಸ್ವರೂಪ್ ಪ್ರಕಾಶ್ ಅವರು ತುಂಬ ಹೃದಯದಿಂದ ನಮಗೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಿ ನಾವು ಇದ್ದೀವಿ ಅಂತ ಅವರು ನಮ್ಗೆ ಬೆನ್ನು ತಟ್ಟಿದ್ದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಈ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲ ಕರೆಸಿ ನಾವು ಈ ಮಕ್ಕಳಿಗೆ, ಟೀಚರ್ಸ್ಗೆ, BO, DDP, DS1 ಪ್ರತಿ ADC ಎಲ್ಲರಿಗೂ ನಾವು ಹೋಗಿ ಎಲ್ಲರಿಗೂ ಅವ್ರಿಗೆ ಮನವಿ ಮಾಡ್ಕೊಂಡು ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗೋ ಕಾರಣ ಆಯಿತು. ಮತ್ತು ಜೊತೆಗೆ ನೀವು ಬೇರೆ ಕಾರ್ಯಕ್ರಮ ಕೊಟ್ಟರೆ, ಸಂಸ್ಕೃತಿ ಕಾರ್ಯಕ್ರಮ ಕೊಟ್ಟರೆ, ಏನೇನು ಕಾರ್ಯಕ್ರಮ ಕೊಟ್ಟರೆ? ನಾವು 90% ಮೇಲ್ಪಟ್ಟ ಮೈನಾರಿಟಿ ಮಕ್ಕಳಿಗೆ ಹಾನರ್ ಮಾಡ್ತೀವಿ. ಮತ್ತು ರಾತ್ರಿ ಹೊತ್ತು ಯೂತ್ ಆ್ಯಂಡ್ ಫೌಂಡೇಶನ್ನಿಂದ ಪ್ರತಿ ಶುಕ್ರವಾರ ಅನ್ನದಾನ ಮಾಡ್ತಾರೆ.
ಹಾಗೆ ಇದೆಲ್ಲ ಮತ್ತು ಹಾಸ್ಪಿಟ್ಲಲ್ಲಿರೋ ಮಕ್ಕಳಿಗೆ, ಆಮೇಲೆ ಫೀಸ್ ಕಟ್ಟೋಕ್ಕಾಗದೇ ಇರೋ ಮಕ್ಕಳಿಗೆ, ಹಾಗೆ ಯಾವುದೋ ಮಕ್ಕಳಿಗೆ ಯಾವುದಾದ್ರು ಕಾಲೇಜ್ಗಳಲ್ಲಿ ಏನೇನೋ ತೊಂದರೆ ಆದರೆ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಸಹಾಯ ಮಾಡೋದು, ಈ ಥರ ಸಮಾಜಮುಖಿ ಕಾರ್ಯಕ್ರಮ ನಮ್ಮಿಂದ ಎಷ್ಟು ಸಾಧ್ಯ ಅದು ಆಗುತ್ತೋ ಇದು ನಮ್ಮ ಹಾಸನ್ ಟಿ ವಿಯಿಂದ ಮಾಡ್ಕೊಬಂದಿದ್ದೀವಿ ಸರ್. ಇವತ್ತು ಈ ಫ್ಲಾಗ್ ಜೊತೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಏನೇನಿತ್ತು? ಈ ಸಾಂಸ್ಕೃತಿಕನ ನಾವು ಒಂದೇ ಮಾತರಮ್ಮು, ಸಾರೇ ಜहाँ से अच्छा ಇಂಥ ಹಾಡುಗಳ ಹೇಳ್ತಾ ಈ ರಾಜಬೀದಿಗಳಲ್ಲಿ, ನಮ್ಮ ಹಾಸನದ ಎಲ್ಲ ಬೀದಿಗಳಲ್ಲಿ ರಾಜ ಮೆರವಣಿಗೆ ಒಂಥರ ಇದು ಮೈಸೂರು ರಾಜರ ಒಂದು ಆಳ್ವಿಕೆಯಲ್ಲಿ ಹೇಗೆ ನಡೀತು ನಮ್ಮ ರಾಷ್ಟ್ರಧ್ವಜ, ಆ ಥರ ಇವತ್ತು ನಮ್ಮ ಹಾಸನದಲ್ಲಿ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತೌಫೀಕ್ ಅಹಮದ್ ಅವರೇ, ನಮ್ಮ ಹಾಸನ ಟಿ ವಿಯ ಮುಖ್ಯಸ್ಥರು. ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ ಇವತ್ತು ಕೊಟ್ಟಿದ್ದಾರೆ. ಬಹಳ ಜನ ಹಾಸನ ಜಿಲ್ಲೆಯ ಎಲ್ಲ ಜನರು, ವಿದ್ಯಾರ್ಥಿಗಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಖುಷಿಪಟ್ಟಿದ್ದಾರೆ. ನಿಮಗೆ ನಮ್ಮ ಹಾಸನ ಟಿ ವಿಯ ಪರವಾಗಿಯೂ ಮತ್ತು ಹಾಸನ ಜಿಲ್ಲೆಯ ಪರವಾಗಿಯೂ ನಿಮಗೆ ವಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. अस्सलामु अलैकुम वरहमतुल्लाहि वबरकातुहू। मैं कौम के तमामी हजरात से मेरी गुजारिश है कि अल्हम्दुलिल्लाह आज 70 पर 8वें जो आज़ादी योम आज़ादी मिले हमें हिंदुस्तान के लिए, अल्हम्दुलिल्लाह ये फ़ख्र की बात है हमारे लिए। हुब्बुल वतन मिनल ईमान, कि हमारे वतन से हमें मोहब्बत करना ईमान की अलामत करार दिया है। अल्हम्दुलिल्लाह अली जनाब तौफीक अहमद साहब की जानिब से और यूथ हैंड फाउंडेशन की जानिब से अल्हम्दुलिल्लाह 2500 फीट का जो तिरंगा आज अल्हम्दुलिल्लाह लेके आए, ये पहली मरतबा हासन के अंदर अल्हम्दुलिल्लाह पूरे कौम व मिल्लत मिलकर, हिंदू मुस्लिम क्राइस्त सब मिलकर अल्हम्दुलिल्लाह ये बहुत बड़ा एक अहमियत का काम किए हैं। अल्लाह से मैं दुआ करता हूँ कि अल्लाह इसी तरह सारे मुसलमानों को और तमामी कौम को अल्लाह ताला एक और नेक बनकर ज़िंदगी गुजारने की अल्लाह तौफीक अता फरमाए। जय हिंद, जय कर्नाटक। ಮೊಟ್ಟ ಮೊದಲನೇ ಬಾರಿಗೆ ಎಲ್ಲರಿಗೂ ಮೊದಲನೇದಾಗಿ 78ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳು. ಹಾಸನ ಇತಿಹಾಸದಲ್ಲಿ 2500 ಅಡಿ ರಾಷ್ಟ್ರೀಯ ಧ್ವಜ ಮೊದಲ ಬಾರಿಗೆ ನಮ್ಮ ತೌಫೀಕ್ ಅಣ್ಣ ಮತ್ತು ಅವ್ರ ಟೀಮ್ ಅವರು ಒಂದು ಇತಿಹಾಸ ರಚಿಸಿದ್ದಾರೆ. ನಾವು ಎಲ್ಲ ಒಂದಾಗಿ ಒಂದುಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. DC ಆಫೀಸಿಂದ ನಮ್ಮ ಸ್ಟೇಡಿಯಂವರೆಗೂ ಎಲ್ಲರಿಗೂ ಹುಡುಗರಿಗೆ ಅಭಿನಂದನೆಗಳು. ಈ ಸ್ಟೂಡೆಂಟ್ಗಳು ಏನು ಅವರು ಶ್ರಮ ಪಟ್ಟು ಅಲ್ಲಿಂದ ನಡ್ಕೊ ಬಂದಿದ್ದಾರೆ, ಅವ್ರಿಗೂ ನಮ್ಮ ಕಡೆಯಿಂದ ಹುಡುಗರಿಗೂ ಅಭಿನಂದನೆಗಳು. ಎಲ್ಲರಿಗೂ ತಿಂಡಿ ಸಹ ಅವ್ರಿಗೂ ವ್ಯವಸ್ಥೆ ಮಾಡಿ. ಹಾಸನ ಜನತೆಗೆ, ನಮ್ಮ ಊರಿನ ಎಲ್ಲ ಬಂಧು ಬಾಂಧವರಿಗೂ, ಎಲ್ಲ ಭಾರತ ಜನಾಂಗದಲ್ಲಿ ಇರುವಂತಹ, ಅಂದರೆ ಭಾರತ ದೇಶದಲ್ಲಿ ವಾಸಿಸುವಂತಹ ಎಲ್ಲರಿಗೂ ಕೂಡ ಇಂದು ಶುಭ ದಿನ. ನಾವು 78ನೇ ವರ್ಷದ ವಾರ್ಷಿಕೋತ್ಸವವನ್ನು, ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಹಮ್ಮಿಕೊಂಡು 2500 ಅಡಿಗಳ ಒಂದು ಬಾವುಟವನ್ನು ಪ್ರದರ್ಶನ ಮಾಡಿಕೊಂಡು DC ಆಫೀಸಿಂದ, ಜಿಲ್ಲಾಧಿಕಾರಿಗಳ ಆಫೀಸಿಂದ ಎಲ್ಲ ಈ ಹಾಸನ ಜನತೆ ಎಲ್ಲ ಶಾಲೆಗಳು ಕೂಡ, ಮುಖ್ಯವಾಗಿ ಯುನೈಟೆಡ್ ಅಕಾಡೆಮಿ ಶಾಲೆಯ ಮಕ್ಕಳು ಕೂಡ ಅದನ್ನು ಯಶಸ್ವಿಯಾಗಿ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಸ್ಟೇಡಿಯಂವರೆಗೂ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಕಡೆಯಿಂದ ಮತ್ತು ಹಾಸನ ಜನರ ಕಡೆಯಿಂದ, ನಮ್ಮ ಭಾರತೀಯ ಒಂದು ವಿಚಾರದಿಂದ ಎಲ್ಲರಿಗೂ ಕೂಡ ನಾನು ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಇದು ನಮ್ಮ ಹಾಸನ ಜನತೆಗೆ ಇದು ಒಂದು ಮೊದಲ ಇತಿಹಾಸ ಅಂತಲೇ ಹೇಳಬೇಕು. ಹಾಗೆಯೇ ಇದು ಒಂದು ಪರಿಪೂರ್ಣವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಪೂರ್ಣಗೊಳ್ಳಲಿ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲರ ವ್ಯಕ್ತಿತ್ವದಾಗಿ, ಹಾಗೆಯೇ ನಾವು ಸಾರ್ವಜನಿಕರ ವತಿಯಿಂದ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿ ಅಂತ ನಾನು ಎಲ್ಲರಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ, ಮತ್ತೊಂದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಕಡೆಯಿಂದ ನನ್ನ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು. 77 ವರ್ಷ ಆಗಿರೋದು. ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಅಂದ್ರೆ ಅವ್ರ ಪ್ರಾಣನ, ನಾವು ಅದಕ್ಕೋಸ್ಕರ ಏನೇ ಸ್ಮರಣೆ ಮಾಡಿ ದೇಶವನ್ನ ಒಂದುಗೂಡಿಸಿ ಎಲ್ಲರೂ ಒಂದಾಗಿ ಇರಬೇಕು. ಯಾರು ಕಿತ್ತಾಡಬಾರ್ದು, ಯಾರು ಜಾತಿ ಭೇದ ಮಾಡಂಗಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಇಂಡಿಯನ್ಸೇ. ಜೈ ಜವಾನ್ ಜೈ ಕಿಸಾನ್ ವಂದೇ ಮಾತರಂ ವಂದೇ ಮಾತರಂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 78 സ്വാതന്ത്ര്യ ദിനം ആശംസകൾ. വന്ദേ മാതരം വന്ദേ മാതരം. ബോലോ ഭാരത് മാതാ കീ
സോന ജോസഫ് NDRK കോളേജിലാണ് പഠിക്കുന്നത്. ഇൻഡിപെൻഡൻസ് ഡേ ഇപ്പോൾ 78ാം വർഷത്തിൽ നിൽക്കുകയാണ്. ഞങ്ങളൊക്കെ വളരെ സന്തോഷത്തിലാണ്. ഇൻഡിപെൻഡൻസ് ഇത്രയും കൊല്ലം ആഘോഷിക്കാൻ പറ്റിയതിൽ, ആചരിക്കാൻ പറ്റിയതിലും വി ആർ വെരി പ്രൗഡ് ആൻഡ് താങ്ക് യു. ഹാപ്പി ഇൻഡിപെൻഡൻസ് ഡേ. ಎಲ್ಲರಿಗೂ ഞങ്ങളുടെ ಸ್ವಾತಂತ್ರ್ಯ ದಿನಾಶಂಸೆಗಳು. ನನ್ನ ಹೆಸರು ಪರಿಣಿತ ಅಂತ. ನಾನು ಅಧ್ಯಯನ ಕಾಲೇಜಲ್ಲಿ ಓದ್ತಾ ಇರೋದು. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಪರೇಡಿಗೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಇಷ್ಟು ದೊಡ್ಡ ಫ್ಲಾಗ್ ಇವತ್ತೇ ಫಸ್ಟ್ ಎಕ್ಸ್ಪೀರಿಯನ್ಸು. ತುಂಬ ಖುಷಿ ಆಗ್ತಿದೆ. ವರ್ಷ ಅಂತ ಅಧ್ಯಯನ PU ಕಾಲೇಜಿಂದ ಇದೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಹಾಸನಲ್ಲಿ ಈ ಥರ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇಷ್ಟು ದೊಡ್ಡ ಫ್ಲಾಗ್ನ ನಾವು ಕ್ಯಾರಿ ಮಾಡ್ತಿದ್ವಿ, ತುಂಬ ಪ್ರೌಡ್ ಆಗ್ತಿದೆ. ಭಾರತ್ ಮಾತಾಕ್ಕೆ ಜೈ ಅಂತ ನೇಮು. ಪ್ರಧಾನ ಸ್ಕೂಲಿಂದ ಬರ್ತೀವಿ, 10th ಸ್ಟ್ಯಾಂಡರ್ಡು. ಇಲ್ಲಿ ಬರ್ದಕ್ಕೆ ತುಂಬ ಖುಷಿ ಆಯಿತು. ನಿಲ್ಲಿಸಬೇಕು, ಎಲ್ಲ ಒಂದೇ, ನಾವು ಭಾರತೀಯರು. ದಿ ಮನ್ಸೂರಾ ಸ್ಕೂಲ್, ಇಸ್ಲಾಮಿಯಾ ಅರೇಬಿಕ್ ಕಾಲೇಜ್, ಆಲೂರ್. ಫುಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫೀಲಿಂಗ್ ವೆರಿ ಪ್ರೌಡ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 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 ಹ್ಯಾಪಿ ಇಂಡಿಪೆಂಡೆನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಯನ JJC ಪ್ರಧಾನ. ಚೆನ್ನಾಗಿದೆ, ನಮ್ಮ ದೇಶದ ನಮ್ಮ ಹೆಮ್ಮೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಮಾತರಂ, ವಂದೇ ಮಾತರಂ. ನಮಗೆ ರ್ಯಾಲಿಗೆ ತುಂಬ ಖುಷಿ ಆಗ್ತಿದೆ. ಇವಾಗ ಹಾಸನಲ್ಲಿ ಒಂದು ರ್ಯಾಲಿ ಇದೆ, ಅದಕ್ಕೆ ನಮಗೆ ತುಂಬ ಇಷ್ಟ. Independence Day to all of you, and we are very happy for holding this flag and moving to stadium. And again, happy Independence Day. Happy Independence Day for everyone. And this is the first trial we are going from the DC office to the stadium, and it's look good. I'm Sheikh Salahuddin from grade 8. I'm from Mysore. I'm living in hostel. I am comes to learn in Mansoura School, Arabic College. ನನ್ನ ಹೆಸರು ಯಶವಂತ್ MG. ನಾನು GBJC ಬಾಯ್ಸ್ ಸ್ಕೂಲಿಂದ ಬಂದಿರೋದು. ಇದು ನೋಡಿದ್ರೆ ಯಾರಿಗೆ ಅಲ್ಲಿ ಸ್ವಾತಂತ್ರ್ಯದ ಮೇಲೆ, ನಮ್ಮ ದೇಶದ ಮೇಲೆ ಸಖತ್ ಆಸೆ ಉಟ್ಕೊಳ್ಳುತ್ತೆ. ನಮ್ಮ ದೇಶ ಇದು ಅಂತ ಅಂದ್ಬಿಟ್ಟು ಸಖತ್ ಗೌರವ ಎಲ್ಲ ಬರುತ್ತೆ ಎಲ್ಲರಿಗೂ ಅಂತ ಹೇಳ್ತೀನಿ ಅಷ್ಟೇ. Thank you. Hello, my name is Siddiq Saeed. I'm studying in APJ PU College, first PU. So this is my first experience. It's very nice here. The environment is very beautiful, and I love the tradition, how it's going on. So I appreciate everybody who's doing this. Thank you so much, everyone. 77 ವರ್ಷ ಆಗಿರೋದು. ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಅಂದರೆ ಅವ್ರ ಪ್ರಾಣನ. ನಾವು ಅದಕ್ಕೋಸ್ಕರ ಏನೇ ಆದರೂ ಸ್ಮರಣೆ ಮಾಡಿ ಒಂದುಗೂಡಿ ದೇಶವನ್ನ ಒಂದುಗೂಡಿಸಿ ಎಲ್ಲರೂ ಒಂದಾಗಿರ್ಬೇಕು. ಯಾರು ಕಿತ್ತಾಡಬಾರ್ದು, ಯಾರು ಜಾತಿ ಭೇದ ಮಾಡಂಗಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಇಂಡಿಯನ್ಸೇ. ಜೈ ಜವಾನ್ ಜೈ ಕಿಸಾನ್ ವಂದೇ ಮಾತರಂ, ವಂದೇ ಮಾತರಂ. ನನ್ನ ಹೆಸರು ಸಂಜನಾ ಅಂತ, APJ PU ಕಾಲೇಜಿಂದ ಬಂದಿರೋದು. ಪ್ರೌಡ್ ಟು ಬಿ ಎ ಇಂಡಿಯನ್ ಸಿಟಿಸನ್. ತುಂಬ ಹೆಮ್ಮೆ ಆಗ್ತಿದೆ ಈ ಥರ ಎಲ್ಲ ಬರ್ತಿರೋದು, ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ರೂಪೇಶ್ ಅಂತ, ನಾನು ಪುಷ್ಪಿಲ್ ಓದ್ತೀನಿ M ಕೃಷ್ಣ PU ಕಾಲೇಜಲ್ಲಿ. ಬತ್ತಿರೋದಕ್ಕೆ ಹಿಂಗೆ ಹೋಯ್ತಿರೋ ಖುಷಿ ಐತೆ. ನಾನು ಹೇಳೋದು ಒಂದೇ, ಜೈ ಇಂಡಿಯಾ. ನಂಗೇನು ಅನ್ನಿಸ್ತಾ ಇಲ್ಲ. ನಾನು ಓದ್ತಿರೋದು ಯುನೈಟೆಡ್ ಅಕಾಡೆಮಿ ಸಾಲೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ಧರ್ಮಾನ್ ಸಲೀಮ್, ನಾವು ಯುನೈಟೆಡ್ ಹೈಸ್ಕೂಲಿಂದ ಫ್ಲಾಗ್ ಇಟ್ಕೊಂಡು ಹೋಗ್ತಿದ್ದೆವು. ಮನೋಜ್ ಬಿವಿ ಅಂತ, ಅಧ್ಯಯನ PU ಕಾಲೇಜು. ಇವತ್ತು ತುಂಬ ಖುಷಿ ಆಗ್ತೈತೆ. ಹಿಂದೂಸ್ತಾನ್ ಜಿಂದಾಬಾದ್. ಜೈ ಭಾರತ್ ಮಾತಾ ಕಿ ಜೈ. ಉತ್ತಮವಾದ ದಿನ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗ್ತಾ ಇದೆ. ರಚನಾ, ತುಂಬ ಖುಷಿ ಆಗ್ತಿದೆ ಈ ಥರ ಬಂದಿರೋದು. ನನ್ನ ಹೆಸರು SFGD, ನಮ್ಮ ಶಾಲೆ ಹೆಸರು ಯುನೈಟೆಡ್ ಅಕಾಡೆಮಿ. ಥ್ಯಾಂಕ್ ಯು. ಮತ್ತೆ ಯಾರು? ಹಲೋ,
ನಾನು ರಚನಾ 8ನೇ ಕ್ಲಾಸ್ ಓದ್ತಿದ್ದೀನಿ. ಅದು ವಿದ್ಯಾಸೌಧ ಹಾಸನಲ್ಲಿ ವಿದ್ಯಾಸೌಧ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಪರ್ಫಾಮೆನ್ಸ್ ಕೊಡೋದಕ್ಕೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸ್ಕೂಲ್ ನೇಮು ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್ ಹಾಸನ್ KIDBಯಿಂದ. ನಮ್ಮದು ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಅದು SRS ಬಂದಿದೆ, SRS ಪ್ರಜ್ಞಾ ಬಂದಿದೆ. ಹಲಗಲಿ ಬೇಡರಿ ಎಂಬ ಪ್ರಾಣತ್ಯಾಗ ಬಂದಿರೋ ಹಾಡಲ್ಲಿ ನಾವು ಪಾತ್ರವನ್ನು ಮಾಡ್ತಿದ್ದೀವಿ. ಹಾಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬರ್ತಿರೋದು M ಕೃಷ್ಣ PU ಕಾಲೇಜ್ ಬರ್ತಾರೆ, ಖುಷಿ ಐತೈತಿ. Independence Day! We are proud to be Indians! बोलो भारत माता की जय जवान जय किसान, जय जवान जय किसान, जय जवान जय किसान, वंदे मातरम, वंदे मातरम, वंदे मातरम. ಈಗ ನಮ್ಮ ದೇಶದಲ್ಲಿ ನಾನು ಯುನೈಟೆಡ್ ಶಾಲೆಯವನು. ತುಂಬ ಖುಷಿ ಆಗ್ತಿದೆ. ಈ ಥರ ಮಾಡೋದ್ರಿಂದ ದೇಶದ ಬಗ್ಗೆ ಪ್ರೇಮ ತುಂಬ ಹೆಚ್ಚಾಗುತ್ತೆ. ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ 78th ಇಂಡಿಪೆಂಡೆನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. बोलो भारत माता की, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್. बोलो भारत माता की. ಲಕ್ಷಾಂತರ ಸಾರಾಂಟ ಹೋರಾಟಗಾರರು ಮಾಡಿರೋದು ಈ ದೇಶವನ್ನು ಜೈ. ನಿಮ್ದು ಯಾವ ಸ್ಕೂಲು? ಭುವನ ಶಂಕರ್. ಮಕ್ಕಳು 600 ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ನೋಡ್ಲಿಕ್ಕೆ ಒಂಥರ ಇಷ್ಟ ಆಗುತ್ತೆ. ಪೇಟ್ರಿಯಾಟಿಸಮ್ ಡೆವಲಪ್ ಆಯಿತು ಮಕ್ಕಳಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಇಷ್ಟ ಆಗುತ್ತೆ ಗೆಳುತ್ತಾ. ಥ್ಯಾಂಕ್ಸ್. Hello everybody, my name is Mohammad Sultan and we are come from Government Boys Junior College. We are now celebrating August 15, Independence Day of India. Thank you. Indians. Jai Jawan. ನನ್ನ ಹೆಸರು ರಿದ್ವಾನ್ ಖಾನ್. ನಾನು ಯುನೈಟೆಡ್ ಅಕಾಡೆಮಿ ಅಲ್ಲಿ ಓದ್ತಿರೋದು. ಫ್ಲ್ಯಾಗ್ ತಗೊಂಡೋಗೋದು ನನಗೆ ಬಹಳ ಖುಷಿ ಆಗ್ತಿದೆ. ಮತ್ತು ಇದು ನಮ್ಮ 78ನೇ ಇಂಡಿಪೆಂಡೆನ್ಸ್ ಡೇ, ಅದು ನೋಡೋಕ್ಕೆ ಇಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತೀನಿ. ನಮ್ಮ ಕಡೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ. Happy Independence, Happy Independence Day, Happy Independence, Independence Day, Happy Independence Day, Happy Independence Day, Happy Independence. Vande Mataram, Vande Mataram, Vande Mataram, Vande Mataram, Mata ki Jai Jawan Jai Kisan, Vande Mataram, Vande Mataram, Vande Vande Mataram, Vande Mataram. ನಾನು ಓದ್ತಿರೋ ಶಾಲೆ ಯುನೈಟೆಡ್ ಅಕಾಡೆಮಿ. ನನಗೆ ಇದು ಖುಷಿ ಆಗ್ತಿದೆ ಹಿಡ್ಕೊ ಹೋಗೋಕ್ಕೆ. ನಮ್ಮ ಇಂಡಿಯಾನ ನಾನು ತಲೆ ಮೇಲೆ ಹಿಡ್ಕೊ ಹೋಗ್ತಾ ಇದ್ದೀನಿ. ನಾನು ಮೆರೆಸ್ತಾ ಇದ್ದೀನಿ ಇಂಡಿಯಾನ ಅನಿಸ್ತಿದೆ ನನಗೆ. ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು. I'm Devika, I'm from Kerala. Happy Independence Day. സ്വാതന്ത്ര്യ ദിനാശംസകൾ. I'm Clarence Soni, I'm from Kerala. എല്ലാവർക്കും സ്വാതന്ത്ര്യ ദിനാശംസകൾ. സ്വാതന്ത്ര്യ ദിനാശംസകൾ. बोलो भारत माता की, बोलो भारत माता की, वंदे वंदे वंदे. जय हिंद. जय बोलो भारत माता की, जय बोलो भारत माता की, जय बोलो भारत माता की, जय बोलो भारत माता की. हाई स्कूल. हाँ सर. हाई स्कूल. वंदे मातरम, वंदे मातरम, बोलो भारत माता की. ರಮ್ಯಾ ಅಂತ ಹೇಳಿ, ನಾನು ಯುನೈಟೆಡ್ ಅಕಾಡೆಮಿ ಟೀಚರು. ಈಗ ನಮ್ಮ ಶಾಲೆಯ ಮಕ್ಕಳು ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈ ಒಂದು ದೊಡ್ಡದಾದಂತಹ ಫ್ಲಾಗ್ನ ಇಟ್ಕೊಂಡು, ಅದು ನಮ್ಮ ಇಂಡಿಯಾ ಟ್ರೈ ಕಲರ್ ಫ್ಲಾಗ್ನ ಇಟ್ಕೊಂಡು ಮುಂದೆ ಸ್ಟೇಡಿಯಂಗೆ ಹೋಗ್ತಾ ಇದ್ದಾರೆ. ಇದು ನಮ್ಗೆಲ್ಲರಿಗೂ ತುಂಬ ಖುಷಿಯನ್ನು ತಂದು ಕೊಟ್ಟಿದೆ. ಥ್ಯಾಂಕ್ ಯು.
ಒಳ್ಳೆ ಮಗಳು ಇವಳು. To wish every one of you happy 70th Independence Day today. We all feel very happy here and we are privileged for this opportunity to hold our flag. So happy Independence Day once again. ಒಂದೇ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲ ನನ್ನ ಹೆಸರು ಪ್ರೇರಿತಾ ಅಂತ, ನಾನು AVK PU ಕಾಲೇಜಿಂದ ಬಂದಿರೋದು. ಈ ಭಾರತಾಂಬೆಯ ಜನ್ಮದಿನದಂದು ನಾವು ಈ ಥರ ಫ್ಲ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗುತ್ತೆ. ಈ ಜೀವನದಲ್ಲಿ ಭಾರತಕ್ಕೋಸ್ಕರ ಏನಾದರೂ ಸೇವೆ ಸಲ್ಲಿಸಬೇಕಂತ ಆಸೆ ಇದೆ. ನಮ್ಮ ಅಪ್ಪ ಕೂಡ ಪೊಲೀಸ್ ಆಗಿರೋದ್ರಿಂದ ನಾನು ತುಂಬ ದೇಶಭಕ್ತಿ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನನಗೆ ದೇಶ ಅಂದರೆ ಎರಡನೇ ತಾಯಿ ಥರ. ನಮ್ಮಮ್ಮ ಜನ್ಮ ಕೊಟ್ಟಿರ್ಬೋದು, ಇವಳು ಉಸಿರು ಕೊಟ್ಟಿದ್ದಾಳೆ. ಅದಕ್ಕೆ ನಂಗೆ ತುಂಬ ಖುಷಿಯಾಗಿದೆ ಇವತ್ತಿನ ದಿನ. ನನ್ನ ತಂಗಿನೂ ಇದೇ ದಿನದಿಂದ ಹುಟ್ಟಿರೋದು. ಆದ ಕಾರಣದಿಂದ English. Myself. ಯಾವ ಭಾಷೆ ಬೇಕಾದ್ರೂ ಹೇಳಿ. English. Myself Vimasha. I'm from United Academy. I'm very proud to be here. We are very. It's our second time being here. Thank you. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಗೆ ಯಾವ ಸ್ಕೂಲ್ ಅಂತ ಹೇಳು. ಕಾಲೇಜ್ ಅಂತ. ಮತ್ತೆ ಯಾವ ಕಾಲೇಜು? ನನ್ನ ಹೆಸರು ಪೂರ್ವಿಕಾ. ನಾವು APJ PU ಕಾಲೇಜಿನ ವಿದ್ಯಾರ್ಥಿಗಳು. ನಾವು ಸಖತ್ ಪ್ರೌಡ್ ಆಗ್ತಿದೆ ಇಂಡಿಯನ್ ಆಗಿರೋದಕ್ಕೆ. ಈ ದಿನ ಎಲ್ಲರೂ ಸಖತ್ ಮೆಮೊರಬಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. बुलबुले हैं इसकी, ये युल्ज़िका हमारा हमारा. वंदे मातरम, वंदे मातरम, वंदे मातरम. बोलो भारत माता के जय, बोलो भारत माता के जय, बोलो भारत माता के जय. वंदे मातरम, वंदे मातरम, वंदे मातरम. ನನ್ನ ಹೆಸರು ನೂರೇನ್. ಐ ಆಮ್ ಸೋ ಪ್ರೌಡ್ ಆಫ್ ಇನ್ ಇಂಡಿಯಾ. We are celebrating Independence Day. ಕಾಲೇಜ್ ಅಂತ. ಮತ್ತೆ ಯಾವ ಕಾಲೇಜು? ನನ್ನ ಹೆಸರು ಪೂರ್ವಿಕಾ. ನಾವು APJ PU ಕಾಲೇಜಿನ ವಿದ್ಯಾರ್ಥಿಗಳು. ನಾವು ಸಖತ್ ಪ್ರೌಡ್ ಆಗ್ತಿದೆ ಇಂಡಿಯನ್ ಆಗಿರೋದಕ್ಕೆ. ಈ ದಿನ ಎಲ್ಲರೂ ಸಖತ್ ಮೆಮೊರಬಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸಾಯಿ ಅವರು ಸೋಮನಾಥ್ ಅವರು ಬೆಳಿಗ್ಗೆ ತಗೋಬೇಕು. ಶ್ರೀನಾಥ್ ಅವರು ಬೆಳಿಗ್ಗೆ ತಗೋಬೇಕು. ಗೊತ್ತಾಗ್ತಿಲ್ಲ ನೀವೇನು ಹೇಳ್ತೀರ. ನವೀನ್ ಕುಮಾರ್ ಅವರು ಬೆಳಿಗ್ಗೆ ಇವಾಗ ನೋಡಲ್ಲ ಅವರು ಹೋಗ್ತಾರೆ. ಒಂದು ಗೌರವವನ್ನು ಸ್ವೀಕಾರ ಮಾಡಿದಂತಹ ಎಲ್ಲರಿಗೂ ಕೂಡ ನಮ್ಮ ಹಾಸನ TV ಹಾಗೂ ಯೂತ್ ಹೆಲ್ತ್ ಫೌಂಡೇಶನ್ ಪರವಾಗಿ
दाला सर उनको दाला कौन सर ಅಲ್ಲೇ ರೀ ಸರ್, ಅಲ್ಲೇ ರೀ ಅಲ್ಲೇ ಸರ್ ಒಳಗೆ ಬನ್ನಿ, ಮೇಲೆ ಸರ್ ಒಳಗೆ. ನಮ್ಮ ಸಹಾರ ರೇಡಿಯೋ ಸೊಸೈಟಿ ಕಡೆಯಿಂದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಂತಹ ಕಾರ್ಯಕ್ರಮವನ್ನು ವಿಜಯವಾಗಿ ಮಾಡಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ತುಂಬಾ ಥ್ಯಾಂಕ್ಸ್. ನಮ್ಮ ಈ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ತೌಫಿಕ್ ಅವರಾಗಲಿ, ಬಾಲಾಜಿ ಅವರಾಗಲಿ, ನಮ್ಮ ಹಾಸನ್ ಟಿವಿ ಆಗಲಿ, ತುಂಬಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಈ ತರ ಕಾರ್ಯಕ್ರಮಗಳು ಮುಂದೆ ಇನ್ನೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ನಿಮ್ಮನ್ನ ಇನ್ನೂ ಕೇಳ್ಕೊಳ್ತೀನಿ. ಸೊ ಇನ್ನೂ ಚೆನ್ನಾಗಿ ಮಾಡ್ಬೇಕಿಂತ ಕಾರ್ಯಕ್ರಮಗಳು ನೀವು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. तफीक सर ಒಂಚೂರು ಸೈಡ್ ಅವರು ಹಾಗೂ ಪವನ್ ಕುಮಾರ್ ಅವರು ವೇದಿಕೆ ಬರಬೇಕು. ಪವನ್ ಕುಮಾರ್ ಅವರು ಹರಿಶಂಕರ್ ಅವರು ವೇದಿಕೆ ಬರಬೇಕು. ಹರಿಶಂಕರ್ ಅವರು ಹಾಗೆಯೇ ಚೌಲಮೇಶ್ವರ್ ಅವರು ಕೂಡ ವೇದಿಕೆ ಬರಬೇಕು. ಹಾಗೆಯೇ ಅಭಿಲಾಷ್ ಅವರು ವೇದಿಕೆ ಬರಬೇಕು. ಜಗದೀಶ್ ಅವರು ವೇದಿಕೆ ಬರಬೇಕು. ಮಂಜುನಾಥ್ ಅವರು ವೇದಿಕೆ ಬರಬೇಕು. ಬೇರೆ ಬೇರೆ ಕೆಲಸ ಮಾಡೋರು, ಸಣ್ಣ ಪುಟ್ಟ ಕೆಲಸ ಮಾಡೋರು, ಅದು ಕೂಡ ನೀವು ಕೆಲಸವನ್ನು ಬಿಟ್ಟು ಬಹಳ ದೂರದಿಂದ ಈ ತನಕ ಬಂದು ಮಾಡಿದಿರಿ. ನಿಮಗೆ ನಮ್ಮ ಹಾಸನ ಜಿಲ್ಲೆಯ ಜನತೆ ಎಲ್ಲರೂ ಪರವಾಗಿ ಕೂಡ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಒಂದು ಕಾರ್ಯಕ್ರಮ ಸ್ವಾತಂತ್ರ್ಯದೊಂದು ಅದ್ಭುತ ಪ್ರದರ್ಶನ ನೀಡಿದ ಎಲ್ಲ ಮಕ್ಕಳಿಗೂ ಭಾಗವಹಿಸಿದ ತರಬೇತಿ ನೀಡಿದ ಎಲ್ಲ ಶಾಲೆಯ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದೆ. आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो नच कोयलों पे रात बिताई है, अखियों की नींद
मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले आजा।